ಶ್ರೀ ಸುಜ್ಞಾನ ವಿದ್ಯಾಪೀಠ ಮತ್ತು ಸಾಂಸ್ಕೃತಿಕ ರಂಗ ಕಲಾವಿದರ ಸಾಧಕರ ಶ್ರೀ ಮಾತಾ ಪ್ರಕಾಶನ ಕರ್ನಾಟಕ, ಕಡಲಬಾಳು ಹೋಬಳಿ, ಹಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಇವರು ದಿನಾಂಕ 28-4-2024 ಭಾನುವಾರದಂದು ಮಹೇಶ್ PU ಕಾಲೇಜು, ಆಂಜನೇಯನಗರ, ಬೆಳಗಾವಿ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ಸೇವಾರತ್ನ ಮತ್ತು ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿ ಕುಮಾರಿ ಕುಮಟಗಿ ಇವರು ಪ್ರಾರ್ಥನೆಯನ್ನು ಮಾಡಿದರು ಮತ್ತು ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಪರಮಪೂಜ್ಯ ಶ್ರೀ ಅವಧೂತ ಮಹರ್ಷಿ ಸಿದ್ಧಾರ್ಥ ಸ್ವಾಮೀಜಿ, ಆಯುರ್ವೇದ ಪಂಡಿತರು, ಪರಂಪರೆ ಶ್ರೀ ಗುರು ಆಧ್ಯಾತ್ಮ ಆಶ್ರಮ ನಿರಂತರ ದಾಸೋಹ, ಚೆನ್ನಾಪುರ, ಹುಬ್ಬಳ್ಳಿ ತಾಲೂಕು, ಧಾರವಾಡ ಜಿಲ್ಲೆ ಇವರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ LS ಶಾಸ್ತ್ರಿ, ಹಿರಿಯ ಸಾಹಿತಿ, ಪತ್ರಕರ್ತರು, ಬೆಳಗಾವಿ ಇವರು ವಹಿಸಿದ್ದರು. ಉದ್ಘಾಟನೆ ಶ್ರೀ ಗೋವಿಂದ ಕಾಡಪ್ಪ ಮೇಲಗೇರಿ, ಮಾಜಿ ಅಧ್ಯಕ್ಷರು, ನಗರಸಭೆ, ದಾಂಡೇಲಿ, ಉತ್ತರ ಕನ್ನಡ ಇವರು ವಹಿಸಿದ್ದರು. ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದವರು ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್ ತಮ್ರಹಳ್ಳಿ ಇವರು. ಕವಿಗೋಷ್ಠಿಯಲ್ಲಿ ವಿವಿಧ ಕವಿಗಳು ಭಾಗವಹಿಸಿ ಕವನ ವಾಚನವನ್ನು ಮಾಡಿದರು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ಸೇವಾರತ್ನ ಮತ್ತು ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶ್ರೀ ಆನಂದ್ ಕಾಳೇನಹಳ್ಳಿ ಇವರಿಗೆ ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ಮಟ್ಟದ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇವರ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿತ್ತು. ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಡಾಕ್ಟರ್ ಪರಮಪೂಜ್ಯ ಅವಧೂತ ಮಹರ್ಷಿ ಸಿದ್ಧಾರ್ಥ ಸ್ವಾಮೀಜಿ ಆಯುರ್ವೇದ ಸೇವಾ ಸಾಧನೆಗಾಗಿ ನೀಡಲಾಯಿತು. ಶ್ರೀ LS ಶಾಸ್ತ್ರಿ, ಹಿರಿಯ ಸಾಹಿತಿಗಳು ಇವರಿಗೆ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಶ್ರೀಮತಿ ಪ್ರೇಮಾದೇವಿ ರಂಗಪ್ಪ ಚಿಕ್ಕಣ್ಣವರ ಜಿಲ್ಲಾ ಉತ್ತಮ ಶಿಕ್ಷಕಿ ಮತ್ತು ಸಾಹಿತ್ಯ ಸಾಧನೆಗಾಗಿ ನೀಡಲಾಯಿತು. ಶ್ರೀಮತಿ ಕಮಲಾ ಗಾಣಿಗೇರ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ನೀಡಲಾಯಿತು. ಶ್ರೀ ವಿಠಲ H ಅಪ್ಪು ಗಾಯನ ಕ್ಷೇತ್ರಕ್ಕಾಗಿ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಗಾ ನಾಯಕ್ ಅವರಿಗೆ ಅಖಿಲ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಇವರಿಗೆ ಇವರ ಸಾಧನೆಗಾಗಿ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಶ್ರೀಮತಿ ಜಯಶ್ರೀ ಶಿವಪುತ್ರಯ್ಯ ನಂದಿಕೋಲ ಇವರಿಗೆ ಕೂಡ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಶ್ರೀ ಡಾಕ್ಟರ್ ಸ್ವಾಮಿ ಆಚಾರ್, ಶ್ರೀ ಗು ಕುಸಗಲ್ಲ ಹಿರಿಯ ಸಾಹಿತಿಗಳು, ಶ್ರೀ ಸುರೇಶ್ ಕುಮಟಗಿ, ಶ್ರೀಮತಿ ಮಲ್ಲಮ್ಮ ಛಲವಾದಿ, ಶ್ರೀ ಡಾಕ್ಟರ್ ರವಿ G ಕಾಂಬಳೆ, ಶ್ರೀ ರವೀಂದ್ರ ಹಣಮಂತ ದರ್ನಾಕರ ಇವರಿಗೆ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಶ್ರೀ ಪರಸಪ್ಪ N ಉಡಚಾಣ, ಶ್ರೀ ಯಮನಪ್ಪ ಕವಲಿ, ಶ್ರೀ ಡಾಕ್ಟರ್ ರವಿ B ಕಾಂಬಳೆ ಇವರಿಗೂ ಡಾಕ್ಟರ್ BR ಅಂಬೇಡ್ಕರ್ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶ್ರೀಮತಿ HS ಪ್ರತಿಮಾ ಹಾಸನ್ ಇವರಿಗೆ ವಿವಿಧ ಕ್ಷೇತ್ರಗಳ ಸಾಧಕಿ ಎಂದು ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶ್ರೀ ಭರತರಾಜ ತಾಳಿಕೋಟೆ, ವಿಶಾಲಾಕ್ಷಿ ಬಡಿಗೇರ, ಮಿಸ್ಟರ್ ಕಲಾವಿದ JKM ಮಕ್ಕಳ ಕಲಾವಿದರು, ಶ್ರೀ ಶ್ರೀನಿವಾಸ O ಬೂದೇಟಿ, ಶ್ರೀ ರಾಜು ರಾಮಚಂದ್ರ ಮ್ಯಾಗೇರಿ, ಶ್ರೀ ಗುರುಶಾಂತವೀರ ಶಿವಾಚಾರ್ಯ ಮಹಾಸ್ವಾಮೀಜಿ, ಗೋವಿಂದ ಕಾಡಪ್ಪ ಮೇಲಗೇರಿ, ಹರ್ಷಿತಾ ಕಾಡಾಪುರೆ, ಶ್ರೀಮತಿ ವಿದ್ಯಾಶ್ರೀ M ಉಡಗುಂಟಿ, ಶ್ರೀ DC ಬಸವರಾಜಪ್ಪ, ಡಾಕ್ಟರ್ ರಾಜು ಮೋರೆ, ಶಿವಾನಂದ ಮೃತ್ಯುಂಜಯ ಬಡಿಗೇರ, ಶ್ರೀ ಮುತ್ತಪ್ಪ ಶಿವಲಿಂಗಪ್ಪ ಹರಿಜನ, ಶ್ರೀಮತಿ ವಿದ್ಯಾಶ್ರೀ M ಕುಡಗುಂಟೆ ಇವರೆಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಶ್ರೀ ಆನಂದ ಪುರಾಣಿಕ ಅವರು ಸಾಕಷ್ಟು ವಿಚಾರಗಳನ್ನು
ಕಾರ್ಯಕ್ರಮದಲ್ಲಿ ಮಾತನಾಡಿ ನಮ್ಮ ಸಮಾಜ ಮಾನವೀಯತೆಯನ್ನು ಮರೆತು ಎತ್ತ ಸಾಗುತ್ತಿದೆ ಎಂಬುದಾಗಿ ಪ್ರಶ್ನಿಸುತ್ತಾ ಸಾಕಷ್ಟು ವಿಚಾರಗಳನ್ನು ಸಮಾಜದಲ್ಲಿ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಬದುಕಿದರೆ ಯಾವುದೇ ಪೊಲೀಸ್ ಮತ್ತು ನ್ಯಾಯಾಲಯದ ಅವಶ್ಯಕತೆ ಇರುವುದಿಲ್ಲ. ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ನಾಗರಿಕನಾಗಿ ಸುಸಂಸ್ಕೃತನಾಗಿ ಬಾಳುವುದನ್ನು ಮಾನವ ಕಲಿಯಬೇಕು ಎಂಬುದಾಗಿ ಹೇಳಿದರು. ಡಾಕ್ಟರ್ ಪರಮಪೂಜ್ಯ ಶ್ರೀ ಅವಧೂತ ಮಹರ್ಷಿ ಸಿದ್ಧಾರ್ಥ ಸ್ವಾಮೀಜಿಯವರು ಮಾತನಾಡಿ, ಆಯುರ್ವೇದ ನಮಗೆ ಎಷ್ಟು ಉಪಯುಕ್ತ ಮತ್ತು ನಾವೆಲ್ಲರೂ ಕಾವಿಯನ್ನು ತೊಡಲೇಬೇಕಾಗಿಲ್ಲ. ಸಮಾಜವನ್ನು ತಿದ್ದಲು ಪ್ರತಿಯೊಬ್ಬರೂ ಸ್ವಾಮೀಜಿಗಳ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು. ಕಾವಿ ಹಾಕಿದವರಷ್ಟೇ ಸಮಾಜವನ್ನು ತಿದ್ದುವುದಲ್ಲ, ಪ್ರತಿಯೊಬ್ಬರಲ್ಲಿಯೂ ಮಹಾಸ್ವಾಮೀಜಿಗಳು ಅಡಗಿರುತ್ತಾರೆ. ಅದನ್ನು ನಾವು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಬಳಸಿಕೊಳ್ಳಬೇಕು ಎಂಬುದಾಗಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಭಾಗವಹಿಸಿದ್ದು, ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶರಣೀಯರು, ಕವಿಗಳು ಮತ್ತು ವಿದ್ಯಾವಂತರು, ಅನೇಕ ಸಾಧು ಸಂತರು ಮತ್ತು ಮಹಾನ್ ಕವಿಗಳು ಸಮೇತ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಾರೆ. ಇವರೆಲ್ಲರನ್ನೂ ಗುರುತಿಸಿ ಈ ನಮ್ಮ ನಾಗರಾಜವರು ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಭಗವಂತ ಚಿರಕಾಲ ಜಗದ್ಗುರು ಸಿದ್ಧಾರೂಢರು ಬಸವಣ್ಣವರು ಸದಾಕಾಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇನ್ನೂ ಹೆಚ್ಚಿನ ಅನೇಕ ಕಾರ್ಯಕ್ರಮಗಳನ್ನು ಇವರು ಮಾಡಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಇಷ್ಟು ಹೇಳಿ ನಾನು ಚಿಕ್ಕ 24ನೇ ಸಾಲಿನಲ್ಲಿ ಸಂಬಂಧಪಟ್ಟ ಹಾಗೆ ಶ್ರೀ ಸುಜ್ಞಾನ ವಿದ್ಯಾಪೀಠ ಶ್ರೀ ಮಾತಾ ಪ್ರಕಾಶನ ಕರ್ನಾಟಕ ವಿಜಯನಗರ ಬಳ್ಳಾರಿ ಇದರ ವತಿಯಿಂದ ಸುಮಾರು 33 ವರ್ಷಗಳಿಂದ ಈಚೆಗಲೂ ಕೂಡ ಸಾಧಕರಿಗೆ ಕನ್ನಡ ನಾಡು ನುಡಿ ಸೇವೆಯನ್ನು ಸಲ್ಲಿಸತಕ್ಕಂಥ ಅನೇಕ ಮಹಾನ್ ಸಾಧಕರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸನ್ಮಾನಗಳನ್ನು ಗೌರವವನ್ನು ಮಾಡ್ತಾ ಇದ್ವಿ. ಅದರ ಜೊತೆಗೆ ಎಲೆಮರೆಯ ಕಾಯಿಯಂತೆ ಉಳಿದುಕೊಂಡಿರುವಂಥ ಸಾಧಕರನ್ನು ಈ ಎಲ್ಲ ವೇದಿಕೆಯ ಮೂಲಕವಾಗಿ ಅವರನ್ನು ಗೌರವಿಸುವುದರ ಮೂಲಕವಾಗಿ ಅವರ ಒಂದು ಘನತೆ ಗೌರವಗಳನ್ನು ಕೂಡ ಹೆಚ್ಚಿಸುವಂತಹ ಕೆಲಸಗಳನ್ನು ಶ್ರೀ ಸುಜ್ಞಾನ ವಿದ್ಯಾಪೀಠ ಸಂಸ್ಥೆಯ ವತಿಯಿಂದ ಸುಮಾರು 33 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇನ್ನೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆ ಭಗವಂತ ನಮಗೆ ಒಂದು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಎಲೆಮರೆಯ ಕಾಯಿಯಂತೆ ಎಲ್ಲೋ ಒಂದು ಕಡೆ ಸಮಾಜ ಸೇವೆಯನ್ನು ಮಾಡುತ್ತಾ ತಮ್ಮ ಮನೆ ಆಯಿತು, ತಮ್ಮ ಓಣಿ ಆಯಿತು, ತಮ್ಮ ಒಂದು ಸಮಾಜ ಆಯಿತು ಅಂಥೇಳಿ ಇರುವಂತಹ ನಾಯಕರುಗಳನ್ನು ಇಲ್ಲಿ ಕರೆದು ಸುಮಾರು ಸುಜ್ಞಾನ ವಿದ್ಯಾಪೀಠ ಆಶ್ರಯದಲ್ಲಿ ಸುಮಾರು 33 ವರ್ಷಗಳಿಂದ ಈ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಇವತ್ತಿನ ದಿನ ನಮ್ಮನ್ನು ಕರೆದು ಸಹ ಅವರು, ನಾನು ಸಾಮರೇಶ ಫೌಂಡೇಶನ್ನ ಧಾರವಾಡ ಜಿಲ್ಲಾ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತೇನೆ. ಆ ಒಂದು ಸೇವೆಯನ್ನು ಗುರುತಿಸಿ ಅವರು ಇಂದು ನಮ್ಮನ್ನು ಕರೆದು ನಮಗೂ ಸಹ ಒಂದು ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಅದಕ್ಕೆ ಮೂಲ ಕಾರಣ ಪರಮ ಪೂಜ್ಯ ಡಾಕ್ಟರ್ ಸಿದ್ಧಾರ್ಥ ಮಹಾಸ್ವಾಮಿಗಳು. ಸಿದ್ಧಾರ್ಥ ಮಹಾಸ್ವಾಮಿಗಳು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ನ್ಯಾಯ, ನೀತಿ, ಧರ್ಮ. ಯಾಕಂದರೆ ಬಂಧುಗಳೇ, ಇವಾಗಿನ ಕಾಲದಲ್ಲಿ ನಾವು ಏನೇನೋ ನೋಡ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಂದು ಆಡಂಬರ ಜೀವನನೇ ಬೇಕು. ಎಂಥ ಆಡಂಬರ ಜೀವನ ಬೇಕಂದರೆ ಇವತ್ತು ಕಾಲಲ್ಲಿರುವ ಚಪ್ಪಲಿಯಿಂದ ತಿಳ್ಕೊಂಡು ತಲೆಗೆ ಹಚ್ಚುವ ಹೇರ್ ಡೇಸ್ ಹತ್ತನು ಎಲ್ಲ ಇಂಪಾರ್ಟೆಂಟಿಗೆ ಯೂಸ್ ಮಾಡ್ತೀವಿ ನಾವು. ಬಟ್ ಸ್ವಾಮೀಜಿಗಳು ಆ ರೀತಿ ಅಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದಮಸ್ತರಗಳನ್ನು ತ್ಯಜಿಸಿ ತಮ್ಮ ಜೀವನವನ್ನೇ ಒಂದು ಸಮಾಜಕ್ಕೆ ಮುಡಿಪಾಗಿ ಇಟ್ಟಿರುವಂತಹ ಒಂದು ಸೇವೆಯನ್ನು ಪರಮ ಪೂಜ್ಯ ಪಂಡಿತ್ ಡಾಕ್ಟರ್ ಸಿದ್ಧಾರ್ಥ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಇವತ್ತು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ಇವತ್ತಿನ ದಿವಸ ನಾವು ಭಾವಿಸ್ತೀನಿ ಬಂಧುಗಳು. ಇನ್ನು ಮುಂದಿನ ಸದ್ಯವನ್ನು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಸಿದ್ಧಾರ್ಥ ಮಹಾಸ್ವಾಮಿಗಳು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ.